ನಾಗರ ಹಾವಿನ ರೂಪದಲ್ಲಿ ದೇಶದ್ರೋಹಿಗಳು ಎಲ್ಲಿವರೆಗೂ ಇರ್ತಾರೋ ಅವ್ರನ್ನ ಸಹಿಸಿಕೊಂಡು ವಹಿಸಿಕೊಂಡು ಮಾತನಾಡುವ ಮಂದಿ ಎಲ್ಲಿವರೆಗೂ ಇರ್ತಾರೋ ದೇಶದ್ರೋಹಿಗಳು ಮಾತ್ರ. ಬೇರೆಯವರಿಗೆಲ್ಲ ಹೇಳ್ತಿದ್ರು ಅಲ್ಲಿಯವರೆಗೆ ಇಂತಹ ಕುಚೇಷ್ಟೆ ಮಾಡಬಹುದಾದ ಕಂತ್ರಿಗಳು ಮತ್ತು ಕೋತಿಗಳು ಇರುತ್ತವೆ. Because I'm from Hyderabad, I have come alone, and today I hope I am a part of all of your family. And thank you. That's about the message I wanted to say. ಚರ್ಚೆ ಮಾಡ್ತೀರಾ? ಚರ್ಚೆ ಮಾಡಿ. ಒಂದು ನಾಟಕದ ವಿಡಂಬನೆಯನ್ನ ಯಾವ ಮಟ್ಟದವರೆಗೆ ತೆಗೆದುಕೊಂಡು ಹೋಗಬಹುದು ಚರ್ಚೆ ಆಗ್ಲಿ. ಚರ್ಚೆ ಆಗ್ಲಿ. ಮೊನ್ನೆ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಮಾಸ್ಟರ್ ಹಿರಣ್ಣಯ್ಯನವರು ಎಷ್ಟೋ ನಾಟಕಗಳಲ್ಲಿ ವಿಡಂಬನೆಗಳನ್ನ ಮಾಡ್ತಾ ಇದ್ರು ಅಂತ. ಅದಕ್ಕೆಲ್ಲ ದೇಶದ್ರೋಹ ಕೇಸ್ ಆಗ್ತಿದೇನ್ರಿ ಅವತ್ತಿನ ದಿನ ಅಂತ. ಹಾಗೆ ಒಂದು ಚರ್ಚೆ ಆಗ್ಲಿ, ಅದು ಆಗಬೇಕು. ಊರು ಬಿಟ್ಟೋರು ಈ ಊರಿಗೆ ದೊಡ್ಡವರು. ನಾನು ಎಲ್ಲಿವರೆಗೂ ಏನನ್ನು ಸಹಿಸ್ಕೋಬೇಕು ಅನ್ನೋದು ಆಗಬೇಕು ಚರ್ಚೆ. ಇದಲ್ಲ ಚರ್ಚೆ, ಇದು ಚರ್ಚೆಗೆ ಬಾರದ ವಿಷಯ. ಕಟ್ಟೆ ಮೈಕ್ ಹಿಡ್ಕೊಂಡು ಜಾಗ ಸಿಕ್ತು ಯಾವೊಂದೋ ವೇದಿಕೆ ಮುಂದೆ ಜನ ಕೂತಿದ್ದಾರೆ ಅಂತ ಉಗುಳ್ಬಿಟ್ಟು ಹೊರಟ್ಬಿಟ್ರೆ ಟವಲ್ ಹಿಡ್ಕೊಂಡು ಒರೆಸ್ಕೊಳಕ್ ನಿಂತಿದೀವ. ಜಸ್ಟ್ ಇಮ್ಯಾಜಿನ್ ಎ ಸೆಕೆಂಡ್. ರಿವರ್ಸ್ ಘೋಷಣೆಗಳು, ರಿವರ್ಸ್ ಟಾಂಗ್ಗಳು, ರಿವರ್ಸ್ ಅಪ್ರಬುದ್ಧ ಹೇಳಿಕೆಗಳನ್ನ ಬೇರೆಯವ್ರು ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಏನ್ ಮಾಡ್ತೀರಿ? ಫ್ಯಾಮಿಲಿ ತಗೊಂಡ್ಬಂದು ಏನ್ ಮಾಡ್ಕೋತೀರಿ? ಯಾರು ಒಬ್ರು ಅವಾಗ ಬೇರೆಯವ್ರ ಕೈಲಿ ಆಗಲ್ಲ ಅನ್ಕೊಂಡಿದ್ದೀರೇನು? ಸುಮ್ಮನೆ ಕೂತಿದ್ದಾರೆ ಅಂತಂದ್ರೆ ಆಗಲ್ಲ ಅನ್ನೋ ತರದ ಮಾತು. ಯಾರೋ ಒಬ್ರಿಗೆ ಮಾತ್ರ ಸೂಕ್ಷ್ಮತೆ. ಜನ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಹೃದಯ, ಪ್ರೀತಿ, ನಂಬಿಕೆ ಅಷ್ಟೇ ಯಾಕೆ ತಮ್ಮ ಆತ್ಮನು ಮಾರ್ಕೊಳ್ಳೋದಕ್ಕೆ ಹೇಸದಿಲ್ಲ. Because I'm from Hyderabad, I have come alone, and today I hope I am a part of all of your family. And thank you. ಮಾತೃಭಾಷೆ ಬಿಟ್ಟವರು ಮೂರು ಬಿಟ್ಟವ್ರಿಗಿಂತ ಮೂರ್ಖರು. ಏನೋ ಮಾತೃಭಾಷೆ ಬಿಟ್ಟವರು ಮೂರು ಬಿಟ್ಟವ್ರಿಗಿಂತ ಮೂರ್ಖರು. ಇಂಥ ಕೋತಿಗಳು ಲಬಲಬಲ ಅಂತ ಬಡ್ಕೋಬೇಕು, ಜನ ಗಮನಿಸಬೇಕು. ಅದಕ್ಕೆ ಈ ತರ ಹೇಳಿಕೆಗಳು. ಅಟ್ರಾಕ್ಷನ್ ಕ್ರಿಯೇಟ್. ಏನ್ ಅಟ್ರಾಕ್ಷನ್? ಇಲ್ಲೇನ್ ರ್ಯಾಂಪ್ ವಾಕ್ ಮಾಡ್ತಾ ಇದ್ದೀವ ಈ ದೇಶದಲ್ಲಿ? ಭಾರತ ಅಂದ್ರೆ ನೀವು ಡಯಾಸ್ ಅನ್ಕೊಂಡ್ಬಿಟ್ಟಿದ್ದೀರಾ? ಬೇಕಾದಾಗ ಬಂದು ನಡ್ಕೊಂಡು ಹೋಗೋಕೆ. ನಿನ್ಗೆ ಎಕ್ಕಡ ತಗೊಂಡು ಹೊಡಿಯೋಣ ಅಂದ್ರೆ ಪಾಪ ನೀನು ಹೆಣ್ಣಸ.